ಮಾಡಿ ಸ್ಟೂಡೆಂಟ್ಸ್ 2025 ಮತ್ತು 26ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಅನುಕೂಲ ಅಲ್ಲ ಅಂತೇಳಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ರೀ. ಸೊ ಇದು 24ನೇ ವಿಡಿಯೋ. ಈ ವಿಡಿಯೋದಲ್ಲಿ ಅ ಗ್ರೇಟ್ ಮಾಟರ್ ಎವರ್ ಚೆರಿಸ್ಡ್ ಅನ್ನೋ ಏನು ಸಪ್ಲಿಮೆಂಟ್ರಿ ಇರೋ 3 ಇದೆಯಲ್ಲ, ಆ ಲೆಸನ್ದ್ರ ಬರುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾವು ಡಿಸ್ಕಸ್ ಮಾಡೋಣ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ 2026 SSLC ಇಂಗ್ಲೀಷ್ 100% ಬರುವಂಥ ಗ್ಯಾರಂಟಿ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಗ್ರೇಟ್ ಮತ್ತು ಯಾವಾಗ ಚೆರಿಸ್ಟ್ದಿಂದ ಬರುವಂಥ 100% ಕ್ವಶನ್ಸ್ ಯಾವುವು ಮತ್ತು ಭಾಳಷ್ಟು ಈಸಿ ಕ್ವಶನ್ಸ್ ನೋಡೋಣ. ಸೊ ಇದಕ್ಕಿಂತ ಮುಂಚೆ ಎಲ್ಲ ವಿಡಿಯೋನ ಮಾಡಿದ್ದೀನಿ. ಇದು 24 ವಿಡಿಯೋ ಅಂತ ಹೇಳ್ತಿದ್ದೀನಿ. 23 ವಿಡಿಯೋ ಲಿಂಕ್ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಸೊ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ಅವುಗಳನ್ನು ಕೂಡ ನೀವು ನೋಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ವಿಡಿಯೋದ ಕೊನೆ ಕೂಡ ಬರ್ತವೆ, ನೋಡಿರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಗ್ರೇಟ್ ಮಾಡಿ ಯಾವಾಗ ಚೆರಿಸ್ಡ್ ಅಂತ ಅಫ್ಕೋರ್ಸ್ ರೀ 2 ಮಾರ್ಕ್ಸ್ ಕ್ವಶನ್ ಅಷ್ಟೇ ಕೇಳ್ತಾರೆ, ಯಾಕೆಂದ್ರೆ ಸಪ್ಲಿಮೆಂಟ್ರಿ ಇರೋದ್ರಿಂದ. ಸೊ 4 ಕ್ವಶನ್ಸ್ ಕೇಳ್ತಾರೆ ಸಪ್ಲಿಮೆಂಟ್ರಿ ಇರೋದ್ರಿಂದ. ಸೊ 4 ಕ್ವಶನ್ ಆನ್ಸರ್ಸ್ ಬಿಡಬೇಡ್ರಿ, 4 ಬರೀರಿ. ಆ್ಯಕ್ಚುಲಿ 2 ಬರೀಬೇಕು, ಆದರೆ ಯಾವುದೂ ಬಿಡಬೇಡ್ರಿ. ಯಾವುದಾದ್ರು ಒಂದಕ್ಕೆ ಮಾರ್ಕ್ಸ್ ಕಡಿಮೆ ಬಿದ್ದರೆ ಅಲ್ಲಿ ಕವರ್ ಆಗುತ್ತೆ ಅಂತ ನಮ್ಮದು ವಿಚಾರ. ಸೊ 2-3 ಸೆಂಟೆನ್ಸ್ ಕ್ವಶನ್ ಆನ್ಸರ್ಸ್ ಕೇಳ್ತಾರೆ. ಸೊ ಇದೆಲ್ಲವೂ ನಾನು ಬೇಸ್ಮೆಂಟಾಗಿ ಇಟ್ಕೊಂಡಿದ್ದು ನಮ್ಮ SSLC ಬ್ಲೂ ಪ್ರಿಂಟ್ ರೀ. ಚಾಪ್ಟರ್ ವೈಸ್ ಬಿಟ್ ಅಂತ ನಮ್ಮ SSLC ಬೋರ್ಡ್ದಲ್ಲಿ ಬಿಟ್ಟಲ್ಲ, ಅದೇ ಬ್ಲೂ ಪ್ರಿಂಟ್ ನಾನು ಅದರ ಇಟ್ಕೊಂಡಿದ್ದೀನಿ. ಸೊ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಕ್ವಶನ್ಸಸ್. ಇದರಲ್ಲಿ 7 ಕ್ವಶನ್ಸ್ ಇರ್ತಾವೆ, ನಾನು ಹೇಳಿದೆ. ಸೊ 2 ಕ್ವಶನ್ಸ್ ಕಂಪಲ್ಸರಿ ಬರಲೇಬೇಕಾಗುತ್ತೆ. ಟೋಟಲ್ 4 ಕೇಳ್ತಾರೆ, 1-2 ಆಪ್ಷನ್ಸ್ ಇರ್ತಾವೆ. ಓಕೆ, ಸೊ ಹಾಗಾದರೆ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. ದ ರೈಟರ್ ಸ್ಪೀಕ್ಸ್ ಆಫ್ ದ ಸ್ಮೈಲ್ ದಟ್ ವೆಲ್ಕಮ್ಸ್ ಎನಿವನ್ ಹೂ ಎಂಟರ್ಸ್ ಹನೀಫ್ಸ್ ಹೌಸ್. ಯಾರಾದರೂ ಆತ ಮನೆಗೆ ಬಂದರೆ ವೆಲ್ಕಮ್ ಮಾಡುವಂಥ ಒಂದು ಸ್ಮೈಲ್ ಬಗ್ಗೆ ಮಾತಾಡ್ತಿದ್ದಾರೆ ಲೇಖಕರು. ವಾಟ್ ಮೋರ್ ಡು ಯು ನೋ ಅಬೌಟ್ ದಿಸ್ ಸ್ಮೈಲ್? ಆ ಸ್ಮೈಲ್ ಬಗ್ಗೆ ಮತ್ತೇನು ಹೆಚ್ಚಿಗೆ ಗೊತ್ತಿದೆ ಅದ್ರ ಬಗ್ಗೆ ಬರೀರಿ. ಆ ಸ್ಮೈಲ್ ಅಂದರೆ ಅಲ್ಲಿ ಫೋಟೋ ಬಗ್ಗೆ ಏನೇನು ಗೊತ್ತಿದೆ ಅದು ಬರೀರಿ ಅಂತ ಹೇಳ್ತಾರೆ. ಆನ್ಸರ್ ಏನಿಲ್ಲ. ದ ಸ್ಮೈಲ್ ದಟ್ ವೆಲ್ಕಮ್ಸ್ ಎನಿವನ್ ಹೂ ಎಂಟರ್ಸ್ ಹನೀಫ್ಸ್ ಹೌಸ್ ಗಿವ್ಸ್, ಏನು ನೆನಪನ್ನು ಕೊಡ್ತದೆ ಅಂದರೆ ದ ಮೆಮೊರಿ ಆಫ್ 25-year-old ಮಾರ್ಟರ್ ಲೆಫ್ಟಿನೆಂಟ್ ಹನೀಫುದ್ದೀನ್ಸ್ ಪೇನ್ಫುಲ್ ಎಟ್ ಬ್ರೇವ್ ಲೈಫ್ ಸ್ಟೋರಿ ಬಗ್ಗೆ ಹೇಳ್ಕೊಡುತ್ತೆ ಆ ನಗು ಅನ್ನೋದನ್ನು. ಇಷ್ಟೇ ಬರೆದ್ರೆ ಸಾಕು, 2 ಮಾರ್ಕ್ಸ್ ಸಿಗುತ್ತೆ. ವಾಟ್ ಡಿಡ್ ಹನೀಫ್ ಚೂಸ್ ಆಸ್ ಹಿಸ್ ಮಿಷನ್, ವೈ ಡಿಡ್ ಹಿ ಡೂ ಸೊ? ಯಾವುದನ್ನು ತನ್ನ ಗುರಿಯನ್ನಾಗಿ ಇಟ್ಕೊಂಡ್ರು ಮತ್ತು ಏಕೆ ಅಂತ ಕ್ವಶನ್ ಕೇಳಿದ್ರೆ, ಸೊ ಹನೀಫುದ್ದೀನ್ ಅವರು ಚೋಸ್ ಜಾಯ್ನಿಂಗ್ ದ ಆರ್ಮಿ ಆಸ್ ಹಿಸ್ ಮಿಷನ್ ಬಿಕಾಸ್ ಯು ನೋ ದಟ್ ಲೈಫ್ ವಾಸ್ ಶಾರ್ಟ್ ಅನ್ನೋದವ್ರಿಗೆ ಗೊತ್ತಿತ್ತು. ದೋ ಹಿ ಕೇಮ್ ಫ್ರಮ್ ಅ ಫ್ಯಾಮಿಲಿ ಆಫ್ ಮ್ಯೂಸಿಷಿಯನ್ಸ್, ಸಂಗೀತದ ಕುಟುಂಬದಿಂದ ಬಂದವರಾಗಿದ್ದರೂ ಕೂಡ he constantly reminded himself of his duty to serve the nation. ದೇಶದ ಸೇವೆಯನ್ನು ಮಾಡುವ ಒಂದು ಡ್ಯೂಟಿ ಅವರಿಗೆ ಆಗಾಗ ನೆನಪು ಮಾಡ್ಕೊಳ್ತಿದ್ರು. ಲೈಫ್ ಆಫ್ ಹನೀಫುದ್ದೀನ್ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್. ಇದು ನೆಮ್ಮದಿ. ದ ಬಿಗಿನಿಂಗ್ ವಾಸ್ ನೆವರ್ ಸ್ಮೂತ್ ಸೇಲ್ ಅಂದರು ಒಂದೇ, ಹಾರ್ಡ್ಶಿಪ್ಸ್ ಅಂದರು ಒಂದೇ. ಸೊ ಹನೀಫುದ್ದೀನ್ ಅವರ ಪ್ರಾರಂಭದ ಜೀವನ ಬಹಳ ಕಠಿಣತೆಯಿಂದ ಕೂಡಿತ್ತು. ಏಕೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಮಾಡಲ್ ಕ್ವಶನ್ 3ದಲ್ಲಿ. ಅದಕ್ಕೆ ಲೈಫ್ ವಾಸ್ ನಾಟ್ ಈಸಿ ಫಾರ್ ಹನೀಫ್ ಬಿಕಾಸ್, ಯಾಕಂದರೆ ಹಿ ಲಾಸ್ಟ್ ಹಿಸ್ ಫಾದರ್ ವೆನ್ ಹಿ ವಾಸ್ ಜಸ್ಟ್ 8 years old. ನೆಮ್ಮದಿಯಲ್ಲಿ ಇಟ್ಕೊಡಿ, 8 ವರ್ಷದಾಗವ್ರನ್ನೇ ತನ್ನ ತಂದೆಯನ್ನು ಕಳ್ಕೊತಾರೆ. ಸೇಮ್ ಡಿಕಿ ಡೊಲ್ಮೋರ ಜೀವನದಲ್ಲೂ ಕೂಡ ಇದೇ ರೀತಿ ಆಗುತ್ತೆ. ಶಿ ಲಾಸ್ಟ್ ಹರ್ ಮದರ್, ಇವನ್ ಶಿ ಲಾಸ್ಟ್ ಹರ್ ಬ್ರದರ್ ಆಲ್ಸೋ ಅನ್ನು. ಸೊ ಅದೇ ರೀತಿ ಇವರು ಕೂಡ ಲೈಫ್ದಲ್ಲಿ ಕೂಡ ತಂದೆಯನ್ನು ಕಳ್ಕೊತಾರೆ. ಇದಾದ ನಂತರ ಹಿಸ್ ಮದರ್ ಏನಿರ್ತಾರೆ ಹೇಮಾ ಅಜೀಜ್ ಅವರು ಹ್ಯಾಡ್ ಟು ಲುಕ್ ಆಫ್ಟರ್ 3 young boys ವೈಲ್ ಫ್ರೀಕ್ವೆಂಟ್ಲಿ ಟ್ರಾವೆಲಿಂಗ್ ವಿತ್ ದ ಪರ್ಫಾರ್ಮೆನ್ಸ್ ಟೀಮ್ ಆಫ್ ದ ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಜೊತೆಗೆ ಹೋಗ್ತಿರ್ತಾರೆ. ತಮ್ಮ ಒಂದು ಏನು ಕಂಟಿನ್ಯೂಸ್ ಟ್ರಾವೆಲ್ ಮಾಡ್ತಿರ್ತಾರೆ, ಯಾಕಂದರೆ ಅವರು ಪರ್ಫಾರ್ಮ್ ಮಾಡೋದಿರುತ್ತೆ. ಹೀಗಾಗಿ ತಾಯಿನೇ ನೋಡ್ಕೋಬೇಕಾಗತ್ತೆ ಇಡೀ ಕುಟುಂಬವನ್ನು. ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಸಮಥಿಂಗ್. ತಾಯಿಯವರ ಗೈರು ಹಾಜರಾತಿಯು ಅವರಿಗೆ ಏನನ್ನು ಕಲಿಸ್ಕೊಟ್ಟಿತ್ತು ಅಂತ ಕ್ವಶನ್ ಕೇಳ್ತಾರೆ. ದ ಅಬ್ಸೆನ್ಸ್ ಆಫ್ ದ ಮದರ್ ಏನು ಕಲಿಸ್ಕೊಡ್ತಂದರೆ, ಅಥವಾ ಮಾಡಲ್ ಕ್ವಶನ್ 1ದಲ್ಲಿನೂ ಕೂಡ ಕ್ವಶನ್ ಕೇಳಿದ್ರು. ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ ಕ್ವಶನ್, ಅದನ್ನೇ ಕ್ವಶನ್ ಆನ್ಸರ್ ಸೇಮ್. ಅಥವಾ ದ ಅಬ್ಸೆನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಸಮಥಿಂಗ್, ವಾಟ್ ವಾಸ್ ದ್ಯಾಟ್ ಅಂತೇಳಿ. ಅಥವಾ ಈ ರೀತಿ ಬೇರೆ ಬೇರೆ ರೀತಿ ಕ್ವಶನ್ಸ್ ಕೇಳಿದ್ರು ಕೂಡ. ಅಥವಾ ಹೌ ಡಿಡ್ ಹೇಮಾ ಅಜೀಜ್ ಟೀಚ್ ಹರ್ ಚಿಲ್ಡ್ರನ್ ದ ಮೆಸೇಜ್ ದಟ್ ಒನ್ಸ್ ಡ್ಯೂಟಿ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಅನ್ನೋದನ್ನು ಹೇಗೆ ಅವ್ರು ಹೇಳ್ಕೊಡ್ತಾರೆ. ಅಥವಾ ಇನ್ ವಾಟ್ ವೇ ಡಿಡ್ ದ ಅಬ್ಸೆನ್ಸ್ ಆಫ್ ಮದರ್ ಮೇಕ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ರೆಸ್ಪಾನ್ಸಿಬಲ್ ಅಂತ 2018ದಲ್ಲಿ, 2018 ಏಪ್ರಿಲ್ ಜೂನ್. ವಾಟ್ ಡಿಡ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ಲರ್ನ್ ಫ್ರಮ್ ದ ಅಬ್ಸೆನ್ಸ್ ಆಫ್ ದೇರ್ ಮದರ್ ಅಂತ ಬಂದರೆ ಸೇಮ್ ಆನ್ಸರ್. ಓಕೆ, ಹೌ ಡಿಡ್ ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ಲರ್ನ್ ಟು ಬಿ ಇಂಡಿಪೆಂಡೆಂಟ್ ಆ್ಯಂಡ್ ಎಂಗೇಜ್, ಹೌದೇನಿಲ್ಲ ಅದನ್ನು ಕೇಳಬಹುದು.
ಅದು ವಾಟ್ ಡಿಡ್ ಹನೀಫ್ಸ್ ಮದರ್ಸ್ ಅಬ್ಸೆನ್ಸ್ ಫ್ರಮ್ ಹೋಮ್ ಟೀಚ್ ಅವರ್ ಚಿಲ್ಡ್ರನ್ 2022ದಲ್ಲಿ ಜೂನ್ದಲ್ಲಿ. ಅದು ಯಾವುದು ಬೇಕೋ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಏನು ಬರುತ್ತಂದರೆ ದ ಅಬ್ಸೆನ್ಸ್ ಆಫ್ their mother taught Hanif and his brothers to become responsible and independent at a young age. 1 point. ಓಕೆ, ಇದಾದ ನಂತರ ದೇ ಲರ್ನ್ಡ್ ಟು ಗೆಟ್ ರೆಡಿ ಫಾರ್ ಸ್ಕೂಲ್ ಆನ್ ದೇರ್ ಓನ್ ಅಂಡ್ ಅಂಡರ್ಸ್ಟೂಡ್ ದ್ಯಾಟ್ ಮೋಸ್ಟ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲೈಫ್ ಅನ್ನೋದು ಕಲಿಸ್ಕೊಡುತ್ತೆ. ಸೊ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ಇಂಟ್ರಾವರ್ಟ್ ಅಂತ ಕ್ವಶನ್ ಕೇಳಿದ್ರೆ ಏಪ್ರಿಲ್ 2019ನಲ್ಲಿ ಮತ್ತು ಎಕ್ಸಾಮ್ ಲಾಸ್ಟ್ ಇಯರ್ದ ಎಕ್ಸಾಮ್ 2ದಲ್ಲಿ ಕೇಳಿದಂಥ ಕ್ವಶನ್ ಇದು. ಹೌ ಡು ಯು ಸೇ ದಟ್ ಹನೀಫ್ ಇಸ್ ಆನ್ ಇಂಟ್ರಾವರ್ಟ್ ಅಂತ ಕ್ವಶನ್ ಕೇಳಿದ್ರು ಮಾರ್ಚ್ 2023ದಲ್ಲಿ. ಅಥವಾ ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ಇಂಟ್ರಾವರ್ಟ್ ಅಂತ ಕೀವರ್ಡ್ ಬಂದರೆ 2025 ಮೇ ಎಕ್ಸಾಮ್ದಲ್ಲಿ ಆನ್ಸರ್ ಏನು ಕೊಟ್ಟಿದ್ದೀವಿ. ಹನೀಫ್ ವಾಸ್ ಆನ್ ಇಂಟ್ರಾವರ್ಟ್ ಹೂ ಬಿಗ್ಯಾನ್ ಮೇಕಿಂಗ್ ಫ್ರೆಂಡ್ಸ್ ಓನ್ಲಿ ಅಟ್ ದ ಏಜ್ ಆಫ್ 14 ಅನ್ನೋದು 1 ಪಾಯಿಂಟ್ ಬರೀರಿ. 14 ವರ್ಷ ಆದ ನಂತರ ಅವ್ರು ಸ್ಟಾರ್ಟ್ ಮಾಡೋದು ಫ್ರೆಂಡ್ಸ್ ಮಾಡಲಿಕ್ಕೆ. ಹಿ ಆಫನ್ ವೆಂಟ್ ಔಟ್ ಆಫ್ ಹಿಸ್ ವೇ ಟು ಹೆಲ್ಪ್ ಅದರ್ಸ್ ಬಿಕಾಸ್ ಇಟ್ ಗೇವ್ ಹಿಮ್ ಅ ಡೀಪ್ ಸೆನ್ಸ್ ಆಫ್ ಜಾಯ್ ಅಂತ. ಸೊ ಕಷ್ಟದಲ್ಲಿದ್ದವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು, ಅದರಿಂದ ಅವ್ರಿಗೆ ಸಂತೃಪ್ತಿ ಕೊಡ್ತಾ ಇತ್ತು. ಈ 2 ಪಾಯಿಂಟ್ನ ಮೆನ್ಷನ್ ಮಾಡಿ. ಎಕ್ಸಾಮ್ 2ದಲ್ಲಿ ಲಾಸ್ಟ್ ಇಯರ್ ಎಕ್ಸಾಮ್ 2ದಲ್ಲಿ ಇನ್ನೊಂದು ಕ್ವಶನ್, ಹೌ ಡಸ್ ದ ರೈಟರ್ ಡಿಸ್ಕ್ರೈಬ್ ದ ಇಂಟ್ರಾವರ್ಟ್ ಹನೀಫ್? ಸೇಮ್ ಅದೇ ಆನ್ಸರ್, ಸೇಮ್ ಆನ್ಸರ್. ಆ್ಯಂಡ್ ಎಕ್ಸಾಮ್ 4 ಮಾಡಲ್ ಕ್ವಶನ್ 4ದಲ್ಲಿ ಮತ್ತು ಎಕ್ಸಾಮ್ 1ರಲ್ಲಿ ಮತ್ತು ಎಕ್ಸಾಮ್ 2ದಲ್ಲಿ ಕ್ವಶನ್ ಯಾವ್ದು ಕೇಳಿದಾರೆ ಅಂದರೆ ಹನೀಫ್ ವಾಸ್ ಎಕ್ಸಾಮ್ 1 ಎಕ್ಸಾಮ್ 2 ಅಂದರೆ 2024-25ನೇ ಸಾಲಿನ ಎಕ್ಸಾಮ್ ಲಾಸ್ಟ್ ಇಯರ್ದು. ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅನ್ನೋದನ್ನು ಹೇಗೆ ಇಲಿಸ್ಟ್ರೇಟ್ ಮಾಡ್ತಾರೆ ಈ ಸ್ಟೇಟ್ಮೆಂಟ್ ಅಂತ ಕ್ವಶನ್ ಕೇಳ್ತಾರೆ. ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಅನ್ನೋದು ಕೀವರ್ಡ್ ಇಲ್ಲಿ. ಅದಕ್ಕೆ ಆನ್ಸರ್ ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೇರ್ಫುಲ್ ಥ್ರೂ ಔಟ್ ಅಂತ ಮಾಡಲ್ ಕ್ವಶನ್ 2ದಲ್ಲಿ ಕ್ವಶನ್ ಕೇಳಿದ್ದು. ಓಕೆ, ಹನೀಫ್ ವಾಸ್ ಅ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಇಲಿಸ್ಟ್ರೇಟ್ ದ ಸ್ಟೇಟ್ಮೆಂಟ್. ಟೆಕ್ಸ್ಚುವಲ್ ಎಕ್ಸಾಂಪಲ್ಸ್ ಅದು ಕ್ವಶನ್ ಕೇಳ್ಬೋದು. ಅಥವಾ ಈ ರೀತಿ ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೇರ್ಫುಲ್ ಥ್ರೂ ಔಟ್ ಲೈಫ್ ಇನ್ ಅಂತಲೂ ಈ ರೀತಿಯ ಕ್ವಶನ್ ಕೇಳ್ಬೋದು. 2015ದಲ್ಲಿ ಕೇಳಿದಂಥ ಕ್ವಶನ್. ಅದು ಹನೀಫ್ ಉದ್ದೀನ್ ಅ ಗ್ರೇಟ್ ಮಾರ್ಟರ್ ವಾಸ್ ಟ್ಯಾಲೆಂಟೆಡ್ ಯಂಗ್ ಮ್ಯಾನ್ ಡಿಸ್ಕ್ರೈಬ್ ಅಂತಲೂ ಈ ರೀತಿ ವಿಭಿನ್ನ ರೀತಿಯಲ್ಲಿ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಸೇಮ್ ಬರುತ್ತೆ. ಆಸ್ ಅ ಸೋಲ್ಜರ್ ಹನೀಫ್ ಹ್ಯಾಡ್ ಅ ವೇರಿಯಸ್ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಇನ್ ಹಿಸ್ ಯೂತ್ ಇಲಿಸ್ಟ್ರೇಟ್ ದ ಸ್ಟೇಟ್ಮೆಂಟ್ ಅಂತಲೂ ಕ್ವಶನ್ ಕೇಳ್ಬೋದು 2016ದಲ್ಲಿ. ಆ್ಯಂಡ್ ಹೌ ವಾಸ್ ಲೈಫ್ ಫಾರ್ ಹನೀಫ್? ಆಲ್ವೇಸ್ ಎಕ್ದಮ್ ಬಿಂದಾಸ್ ಅಂತಲೂ ಕೂಡ ಕ್ವಶನ್ ಕೇಳಿದ್ರು, ಒಂದೇ ಎಕ್ದಮ್ ಬಿಂದಾಸ್ ಕೀವರ್ಡ್ ಇದು. ಹನೀಫ್ ವಾಸ್ ಯಂಗ್ ಮ್ಯಾನ್ ವಿತ್ ಅ ವೆರಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್ ಸಪೋರ್ಟ್ ದ ಸ್ಟೇಟ್ಮೆಂಟ್ ಅದು ಒಂದೇ 2019ದಲ್ಲಿ. ಅದು ಹನೀಫ್ ವಾಸ್ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ ಸೇಮ್ ಇಂಟ್ರೆಸ್ಟ್ ಬ್ರೀಫ್ಲಿ ಅಂತ ಎಕ್ಸ್ಪ್ಲೇನ್ ಬ್ರೀಫ್ಲಿ ಅಂತ ಕ್ವಶನ್ ಕೇಳಿದ್ರು. ಹನೀಫ್ ಉದ್ದೀನ್ ವಾಸ್ ಎ ಯಂಗ್ ಮ್ಯಾನ್ ವಿತ್ ವೆರಿ ಟ್ಯಾಲೆಂಟ್ ಸೇಮ್ 2023ದಲ್ಲಿ ಇಲಿಸ್ಟ್ರೇಟ್ ಮಾಡಿದಂಥ ಕ್ವಶನ್ ಕೇಳಿದ್ರು. ಹೌ ಡು ಯು ಸೇ ದಟ್ ಹನೀಫ್ಸ್ ಲೈಫ್ ವಾಸ್ ಎಕ್ದಮ್ ಬಿಂದಾಸ್ ಅಂತ ಕ್ವಶನ್ ಕೇಳಿದ್ರು 2024ದಲ್ಲಿ. ನೋಡಿ ಎಷ್ಟು ವಿಭಿನ್ನವಾದ ಕ್ವಶನ್ಸ್ ಕೇಳಿದ್ದಾರೆ, ಬಟ್ ಆನ್ಸರ್ ಸೇಮ್. ಡು ಯು ಥಿಂಕ್ ದಟ್ ಹನೀಫ್ ವಾಸ್ ಅ ವೆರಿ ಟ್ಯಾಲೆಂಟೆಡ್? ಸಬ್ಸ್ಟ್ಯಾನ್ಶಿಯೇಟ್ ಅಂತ 2024ದಲ್ಲಿ. ಈ ರೀತಿ ಬೇಕಾದ ಕ್ವಶನ್ ಕೇಳಿದ್ರು ಆನ್ಸರ್ ಏನು ಬರುತ್ತೆ? ಹನೀಫ್ ಹ್ಯಾಡ್ ಮೆನಿ ಟ್ಯಾಲೆಂಟ್ಸ್ ಆ್ಯಂಡ್ ಇಂಟ್ರೆಸ್ಟ್. 1 point. He sketched very well, made greeting cards from waste materials and read extensively and loved playing the drums. His officers at Raz Riffs even asked him to bring his instruments from Delhi and form a music group named Hanif ಅಂತ ಕ್ವಶನ್ ಕೇಳಿದ್ರು. ಅಟ್ಲೀಸ್ಟ್ ಇಷ್ಟು ಬರೆದ್ರು ಮಾರ್ಕ್ಸ್ ಕೊಡಬೇಕಾಗುತ್ತೆ ಅವರು. ಓಕೆ, ವಾಟ್ ಆರ್ ದ ಡ್ರೀಮ್ಸ್ ಆಫ್ ಹನೀಫ್? ಡೂ ಯು ಥಿಂಕ್ ದೇ ವರ್ ಫುಲ್ಫಿಲ್ಡ್? ಹನೀಫ್ ಉದ್ದೀನ್ ಅವರ ಕನಸುಗಳು ಏನಾಗಿದ್ದು? ಸೊ ನನಸಾದುವ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹನೀಫ್ ಡ್ರೀಮ್ಡ್ ಆಫ್ ರೈಸಿಂಗ್ ಥ್ರೂ ದ ರ್ಯಾಂಕ್ಸ್ ಆಫ್ ದ ಆರ್ಮಿ, ಬಟ್ ದಿಸ್ ಡ್ರೀಮ್ ರಿಮೇನ್ಡ್ ಅನ್ಫುಲ್ಫಿಲ್ಡ್ ಆಸ್ ಹಿ ವಾಸ್ ಮಾರ್ಟರ್ಡ್ ಇನ್ ದ ಕಾರ್ಗಿಲ್ ವಾರ್. ಸೊ ಅವ್ರ ರ್ಯಾಂಕ್ದಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿ ಇರಬೇಕಂತ ಆಸೆ ಇರ್ತದೆ, ಆದರೆ ಕಾರ್ಗಿಲ್ ವಾರದಲ್ಲಿ ಅವರು ಮಾರ್ಟರ್ಡ್ ಆಗಿಬಿಡ್ತಾರೆ. ಓಕೆ, ದೇಶ ಸೇವೆಗಾಗಿ ತಮ್ಮ ಪ್ರಾಣನೇ ಮುಡುಪಾಗಿರ್ತಾರೆ. ಹವೆವರ್ ಹಿಸ್ ಅದರ್ ಡ್ರೀಮ್ ಕೇಮ್ ಟ್ರೂ ವೆನ್ ಸಬ್ ಸೆಕ್ಟರ್ ವಾಸ್ ನೇಮ್ಡ್ ಆಫ್ಟರ್ ಹಿಮ್. ತಿಳ್ಕೊಂಡ ನಂತರ ಒಂದು ಸಬ್ ಸೆಕ್ಟರ್ಗೆ ಅವರ ಹೆಸರನ್ನೇ ಕೊಡ್ತಾರೆ. ವಾಟ್ ಡಿಡ್ ಹನೀಫ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್ ಅಟ್ ಟೆಂಡರ್ ಏಜ್ ಅಂತ ಕ್ವಶನ್ ಕೇಳಿದ್ರು, ಒಂದೇ ಆಲ್ರೆಡಿ ನಾವು ಹೇಳಿದ್ದೀವಿ. ಸೊ ಹನೀಫ್ ಬಿಕಮ್ ರೆಸ್ಪಾನ್ಸಿಬಲ್ ಏಜ್ ಬಿಕಾಸ್ ಹಿ ಲಾಸ್ಟ್ ಹಿಸ್ ಫಾದರ್ ಅರ್ಲಿ ಆ್ಯಂಡ್ ಹಿಸ್ ಮದರ್ ವೋಕಲ್ ಆರ್ಟಿಸ್ಟ್ ಇರ್ತಾರೆ ವಾಸ್ ಆಫನ್ ಅವೇ ಆನ್ ಆಫೀಸರ್ ಟೂರ್ಸ್ ಲಿವಿಂಗ್ ಹಿಮ್ ಟು ಟೇಕ್ ಕೇರ್ ಆಫ್ ಹಿಮ್ಸೆಲ್ಫ್ ಆ್ಯಂಡ್ ಹಿಸ್ ಬ್ರದರ್ಸ್. ಸೊ ತಂದೆಯನ್ನು ಕಳ್ಕೊತಾರೆ ಅರ್ಲಿ ಏಜ್ದಲ್ಲಿ, ಮತ್ತು ಮದರ್ ವೋಕಲ್ ಆರ್ಟಿಸ್ಟ್ ಇರ್ತಾರೆ ಮತ್ತು ಆಗಾಗ ಆಫೀಸಲ್ ಟೂರ್ಸ್ ಹೋಗ್ತಿರ್ತಾರೆ. ಆಮೇಲೆ ತಮ್ಮ ಸಹೋದರನ ಇವರೇ ಕೇರ್ ಮಾಡಬೇಕಾಗತ್ತ, ಹೀಗಾಗಿ ಅವರು ಒಂದು ರೆಸ್ಪಾನ್ಸಿಬಲ್ ಅವ್ರಿಗೆ ಬರುತ್ತೆ. ಹೌ ಡಿಡ್ ಹನೀಫ್ಸ್ ಫ್ರೆಂಡ್ಸ್ ಕಾಲ್ ಹಿಮ್? ಏನಂತ ಕರಿತಿರ್ತಾರೆ ಹನೀಫ್ ಉದ್ದೀನ್ಗೆ ಫ್ರೆಂಡ್ಸು? ವಾಟ್ ಕ್ಯಾನ್ ಯು ಗೆಸ್ ಫ್ರಮ್ ಹಿಸ್ ಬಿಲಾಂಗಿಂಗ್ಸ್ ಅಂತ ಕ್ವಶನ್ ಕೇಳಿದ್ರೆ, ಹನೀಫ್ಸ್ ಫ್ರೆಂಡ್ಸ್ ಕಾಲ್ ಹಿಮ್ ಖಲೀಫಾ ಅಂತ ಕರಿತಿರ್ತಾರೆ. ಫ್ರಮ್ ಹಿಸ್ ಬಿಲಾಂಗಿಂಗ್ಸ್ ವಿ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಹಿ ವಾಸ್ ಅ ಟ್ರೂ ಪೆಟ್ರಿಯಾಟ್ ಅನ್ನೋದು ಗೊತ್ತಾಗುತ್ತೆ. ಹೂ ಬಿಲೀವ್ಡ್ ಇನ್ ದ ಮೊಟ್ಟೋ ವಿ ಚೇಂಜ್ ಲೈವ್ಸ್ ಅನ್ನೋದು ಸ್ಟೇಟ್ಮೆಂಟ್ ಇರ್ತದೆ.
ವಾಟ್ ವರ್ ಹನೀಫ್ಸ್ ಬ್ರದರ್ಸ್ ಡೂಯಿಂಗ್ ಅಟ್ ದ ಟೈಮ್ ಆಫ್ ದ ಟ್ರಾಜಿಡಿ ಅದಕ್ಕೆ ಅವ್ರ ಸೋದರು ಏನು ಮಾಡ್ತಿರ್ತಾರೆ? ಒಂದನೇದವರು ಹನೀಫ್ಸ್ ಎಲ್ಡರ್ ಬ್ರದರ್ ಯಾರು ನಫೀಸುದ್ದೀನ್ ಏನಿರ್ತಾರೆ ನೋಡ್ರಿ, ವಾಸ್ ವರ್ಕಿಂಗ್ ಆಸ್ ಅ ಟೀಚರ್ ಅಟ್ ಜೆಡಿ ಟೆರರ್ ಸ್ಕೂಲ್ ನ್ಯೂ ಡೆಲ್ಲಿ ವರ್ಕ್ ಮಾಡ್ತಿರ್ತಾರೆ. ಮತ್ತು ಯಂಗರ್ ಬ್ರದರ್ ಏನಿರ್ತಾರೆ ನೋಡಿ, ವಾಸ್ ಅ ಮ್ಯೂಸಿಕ್ ಕಂಪೋಸರ್ ಇರ್ತಾರೆ. ಹನೀಫ್ ಆಫನ್ ಪ್ಲೇಡ್ ಡ್ರಮ್ಸ್ ಅಲಾಂಗ್ ವಿತ್ ಹಿಮ್. ಸೊ ಮ್ಯೂಸಿಕ್ ಕಂಪೋಸ್ ಮಾಡ್ತಿರ್ತಾರೆ. ಆ್ಯಂಡ್ ಹೌ ಕೆನ್ ಯು ಸೇ ದ್ಯಾಟ್ ಹನೀಫ್ ವಾಸ್ ಏಬಲ್ ಟು ರೀಚ್ ಔಟ್ ಟು ಆಲ್, ಎಲ್ಲರನ್ನ ರೀಚ್ ಮಾಡ್ತಿರೋ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಹೆಂಗೆ ಹೇಳ್ತಾರೆ? ಹನೀಫ್ ಕುಡ್ ಕನೆಕ್ಟ್ ವಿತ್ ದ ಪೀಪಲ್ ಆಫ್ ಆಲ್ ಏಜಸ್, ಎಲ್ಲ ವರ್ಗದವರಿಗೆ, ವಯಸ್ಸಾದವರಿಗೂ ಕೂಡ ಭೇಟಾಗ್ತದೆ ಅನ್ನೋದನ್ನು ಹೆಂಗೆ ಗೊತ್ತಾಗುತ್ತೆ ಅಂದರೆ, ಹಿಸ್ ಮದರ್ ಮೆನ್ಷನ್ ದಟ್ 77-year-old ಮ್ಯಾನ್ ಬರ್ತಾರೆ. ರಿಕಾಲ್ಡ್ ಹೌ ಹನೀಫ್ ಹ್ಯಾಡ್ ಒನ್ಸ್ ಅಪ್ರೋಚ್ಡ್, ಅವರು ಬಂದು ಹನೀಫುದ್ದೀನ್ ಇವ್ರ ಹತ್ರ ಹೋಗಿ ಹಿಮ್ ಟು ಆಸ್ಕ್ ಕ್ವಶನ್ಸ್ ರಿಲೇಟೆಡ್ ಟು ಸೂಫಿಸಮ್ ಬಗ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ನ ಕೇಳ್ತಿರ್ತಾರಂತೆ, ತಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತಿರ್ತಾರಂತೆ. ಓಕೆ, ಕ್ಲಿಯರ್ ಮಾಡ್ಕೊತಿರ್ತಾರೆ ಅವ್ರಿಗೆ ಕ್ವಶನ್ ಕೇಳಿ. ಹೌ ಡಿಡ್ ಹನೀಫ್ ಕಮ್ ಟು ನೋ ಅಬೌಟ್ ದ ಆರ್ಮಿ ಬಗ್ಗೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ, ಹನೀಫ್ಸ್ ಎಕ್ಸ್ಪೋಸರ್ ಟು ದ ಆರ್ಮಿ ಕೇಮ್ ಥ್ರೂ ಹಿಸ್ ಮದರ್, ತಾಯಿಯಿಂದ ಗೊತ್ತಾಗುತ್ತೆ. ಅದು ಹೆಂಗಂದರೆ, ಹೂ ಆಫನ್ ಪರ್ಫಾರ್ಮ್ಡ್ ಫಾರ್ ದ ಆರ್ಮ್ಡ್ ಫೋರ್ಸಸ್ ಎಂಟರ್ಟೈನ್ಮೆಂಟ್ ವಿಂಗ್ಗೆ ಕೆಲಸ ಮಾಡಬೇಕಾದ್ರೆ ಆಸ್ ಅ ಪಾರ್ಟ್ ಆಫ್ ಅವರ್ ಪ್ರೊಫೆಷನ್. ಸೊ ಆರ್ಮ್ಡ್ ಫೋರ್ಸಸ್ ಎಂಟರ್ಟೈನ್ಮೆಂಟ್ ವಿಂಗ್ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಬೇಕಾದ್ರೆ, ಸೊ ಬಂದು ಹೇಳ್ತಿರ್ತಾರಲ್ಲ ಅಲ್ಲಿಗೆ ಹೋಗಿದ್ದೆ ಇಲ್ಲಿಗೆ ಹೋಗಿದ್ದೆ ಅಂತೇಳಿ, ಸೊ ಅವಾಗ ಅವರಿಗೆ ಗೊತ್ತಾಗುತ್ತೆ. ಹೌ ವಾಸ್ ದ ಮಿಲಿಟರಿ ಟ್ರೈನಿಂಗ್ ಅಟ್ IMAದಲ್ಲಿ ಟ್ರೈನಿಂಗ್ ಹೇಗಿರುತ್ತೆ? ಹೌ ಡಿಡ್ ಇಟ್ ಅಫೆಕ್ಟ್ ಹನೀಫ್, ಹೇಗೆ ಹನೀಫುದ್ದೀನ್ಗೆ ಎಫೆಕ್ಟ್ ಆಗುತ್ತೆ ಅಂತ ಕ್ವಶನ್ ಮಾಡಿದರೆ, ಹನೀಫ್ ಡಿಸ್ಕ್ರೈಬ್ ದ ಮಿಲಿಟರಿ ಟ್ರೈನಿಂಗ್ ಅಟ್ IMA ಆಸ್ ಅ ವೆರಿ ಟಫ್ ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಟ್ರೈನೀಸ್ ಹ್ಯಾವ್ ಟು ಟೇಕ್ ಅ ಮುತ್ಸರಿ ಬಾತ್, ಕೋಲ್ಡ್ ವಾಟರ್ ಬಾತ್ ಅಂತ ಹೋಗ್ಬೇಕಾಗ್ತದೆ ಮಿಡ್ ನೈಟ್ದಲ್ಲಿ. ದಿಸ್ ಟ್ರೈನಿಂಗ್ ಟ್ರಾನ್ಸ್ಫಾರ್ಮ್ ದ ಜನರಲ್ ಹನೀಫುದ್ದೀನ್ ಅವರು ಏನಾಗ್ತಾರೆ, ಇಂಟು ಟಫ್ ಸೋಲ್ಜರ್ ಆಗಿ ರೆಡಿ ಆಗ್ತಾರೆ. How do you say Hanif's family took the nation's pride to the next level even after his death ಅಂತೇಳಿ? ಸೊ ಹನೀಫುದ್ದೀನ್ ಅವರ ಫ್ಯಾಮಿಲಿ ಅವರ ಡೆತ್ ಆದ ನಂತರ ಕೂಡ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು. ಹೇಗೆ ಅಂತಂದರೆ, ಅದಕ್ಕೆ ಆಫ್ಟರ್ ಹನೀಫ್ಸ್ ಡೆತ್ ಹಿಸ್ ಫ್ಯಾಮಿಲಿ ಇನ್ಸ್ಟಿಟ್ಯೂಟೆಡ್ ಸ್ಕಾಲರ್ಶಿಪ್ಸ್ ಆ್ಯಂಡ್ ಸ್ಟಾರ್ಟೆಡ್ ಸ್ಕೂಲನ್ನು ಸ್ಟಾರ್ಟ್ ಮಾಡ್ತಾರೆ, ಸ್ಕಾಲರ್ಶಿಪ್ ಸ್ಟಾರ್ಟ್ ಮಾಡ್ತಾರೆ. ಕುಲ್ಲು ಅಂಡರ್ ದ ಹನೀಫ್ ಫೌಂಡೇಶನ್ ಹೆಸರ ಮೇಲೆ ಸ್ಟಾರ್ಟ್ ಮಾಡ್ತಾರೆ. ಹಿಸ್ ಮದರ್ ಡಿಕ್ಲೈನ್ ದ ಆರ್ಮೀಸ್, ಮತ್ತು ಅವ್ರ ತಾಯಿಯವರು ಡಿಕ್ಲೈರ್ ಮಾಡ್ತಾರೆ ಆರ್ಮೀಸ್ ಆಫರ್ ಏನಿರ್ತದೆ ಪೆಟ್ರೋಲ್ ಪಂಪ್ನ, ಅದನ್ನು ಬೇಡ ಅಂತ ಹೇಳ್ತಾರೆ. ಮತ್ತು ಸಜೆಸ್ಟೆಡ್ ಇಟ್ ಟು ಬಿ ಗಿವನ್ ಟು ಫ್ಯಾಮಿಲಿ ದಟ್ ಹ್ಯಾಡ್ ಲಾಸ್ಟ್ ಇಟ್ಸ್ ಸೋಲ್ ಬ್ರೆಡ್ ವಿನ್ನರ್. ಸೊ ಯಾವ ಬಡ ಕುಟುಂಬದವ್ರಿಗೆ ಅದನ್ನು ಹಂಚ್ರಿ ಅಂತೇಳಿ ತಾಯಿಯವರು ಅದನ್ನು ಡಿಕ್ಲೈನ್ ಮಾಡ್ತಾರೆ. ಯಾರು? ಹೇಮಾಜೀಸ್ ಅವರು. ವಾಟ್ ಕ್ಯಾನ್ ಯು ಲರ್ನ್ ಫ್ರಮ್ ಹನೀಫ್ಸ್ ಲೈಫ್? ಇದೇ ಇಂಡಿವಿಜುವಲ್ ಅನ್ನೋದನ್ನು ನಮ್ಗೆ ಕಲಿಸ್ಕೊಡುತ್ತೆ ಇವರ ಲೈಫನ್ನು ನೋಡಿ. ಬ್ಯೂಟಿಫುಲ್ ಕ್ವಶನ್ ರೀ. ಈ ರೀತಿ ಕ್ವಶನ್ ಕೇಳ್ಬೇಕು ರೀ SSLC ಮೇನ್ ಎಕ್ಸಾಮ್ 1ರಲ್ಲಿ. ಈ ಕ್ವಶನನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತೇನೆ ರೀ. ಬ್ಯೂಟಿಫುಲ್ ಕ್ವಶನ್, ಯಾಕಂದರೆ ಮೇನ್ ಮೋಟ್ ಆಫ್ ದಿ ಲೆಸನ್ ಇದೆ ರೀ. ಓಕೆ, ಸೊ ವಾಟ್ ಕ್ಯಾನ್ ಲರ್ನ್ ಫ್ರಮ್ ದ ಸೇಮ್ ರಿಪೀಟೆಡ್ ಕ್ವಶನ್ ಇದೆ. ಸೊ ಹಾಗಾದರೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ವಿಡಿಯೋದ ನೆಕ್ಸ್ಟ್ ವಿಡಿಯೋ ಯಾವುದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಸೊ ಗ್ರಾಮರ್ದು ಯಾವುದೇ ಇದ್ರೂ ವಿಡಿಯೋ ಮಾಡ್ತೀನಿ, ಅದನ್ನು ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ನೆಕ್ಸ್ಟ್ ವಿಡಿಯೋ ಯಾವುದು ಅನ್ನೋದನ್ನು ಹೇಳ್ರಿ. ಸೊ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗ್ತಾ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು, ಸಪೋರ್ಟ್ ಕೂಡ ಮಾಡ್ಬೋದು ನಮ್ಮ ಚಾನಲ್ಗೆ ಅಂತ ಹೇಳ್ತಾ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.